ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 247. ತಮ್ಮ ಅಳಿಯ ಹೇಳಿದ ಮಾತಿಗೆ ಇಲ್ಲ ಎನ್ನಲಾಗದೆ ಆ ಕಂಪನಿಯ ಹೆಸರನ್ನು ಆರಾಧ್ಯ ಇಂಡಸ್ಟ್ರೀಸ್ ಎಂದು ಬದಲಾಯಿಸಿದರು ಮಿಥುನ್ ಅವರು. ಅಲ್ಲಿಗೆ ಅಳಿಯ ಮಗಳು ಬರುವ ಮೊದಲೇ ಇಬ್ಬರು ಕಂಪನಿಗೆ ಬಂದು ಅವರಿಗೋಸ್ಕರ ಕಾಯುತ್ತಾ ನಿಂತಿದ್ದರು. ಮಿಥುನ್ ಅವರು ರಾಜಣ್ಣ ಅವರಿಗೆ ಹೇಳಿದ್ದರಿಂದ ರಾಜಣ್ಣನೇ ಖುದ್ದಾಗಿ ಹೋಗಿ ರಿಷಿ ಹಾಗೂ ಆರಾಧ್ಯ ಇಬ್ಬರನ್ನು ಕಂಪನಿಯ ಬಳಿಗೆ ಕರೆದುಕೊಂಡು ಬಂದಿದ್ದರು. ರಿಷಿ ಆರಾಧ್ಯಳನ್ನು ಇವತ್ತು ನೀನು ಕಂಪನಿಗೆ ಬರಲೇಬೇಕು ಎಂದು ಒತ್ತಾಯ ಮಾಡಿದ್ದರಿಂದ ವಸುಂಧರ ಅವರಿಂದ ರೇಷ್ಮೆ ಸೀರೆ ಉಡಿಸಿಕೊಂಡು ಬಹಳವೇ ಸುಂದರವಾಗಿ ಕಾಣುತ್ತಿದ್ದಳು. ತಾಯಿಯಾಗುತ್ತಿರುವುದರಿಂದ ಅದಾಗಲೇ ಅವಳ ಮುಖದಲ್ಲಿ ಆ ಕಳೆ ಎದ್ದು ಕಾಣುತ್ತಿತ್ತು. ಕಾರಿನಿಂದ ಇಳಿದು ಅಳಿಯ ಮಗಳು ದೂರದಲ್ಲಿಯೇ ಬರುವುದನ್ನು ನೋಡಿ ಮಿಥುನ್ ಅವರು ಕಣ್ತುಂಬಿಕೊಂಡಿದ್ದರು. ಈ ರೀತಿ ತಮ್ಮ ಮಗಳ ಮುಖದಲ್ಲಿ ನಗುವನ್ನು ನೋಡಬೇಕು ಎಂದು ಕಾಯುತ್ತಿದ್ದಂತಹ ಜೀವ ಅದು. ಅವಳು ರಿಷಿ ಜೊತೆ ಮಾತನಾಡಿಕೊಂಡು ಬರುತ್ತಿರುವುದನ್ನು ಅದ್ಭುತ ನೋಡುವಂತೆ ನೋಡುತ್ತಿದ್ದರು. ಅವರ ಪಕ್ಕದಲ್ಲಿಯೇ ನಿಂತಿದ್ದಂತಹ ಧನುಷ್ ನನ್ನ ತಂಗಿಯ ಜೊತೆ ನಡೆದು ಬರುತ್ತಿದ್ದಂತಹ ರಿಷಿಯನ್ನು ನೋಡಿ, ಪಪ್ಪ, ರಿಷಿ ನನಗಿಂತಲೂ ಹ್ಯಾಂಡ್ಸಮ್ ಅಲ್ವಾ ಎಂದರೆ ಅಳಿಯನನ್ನೇ ನೋಡುತ್ತಾ ಹೌದು ಎಂದಿದ್ದರು. ಹೋಗಿ ಪಪ್ಪ, ನಾನು ಹಾಗೆ ಕೇಳಿದಾಗ ಇಲ್ಲ ನನ್ನ ಮಗನೇ ಹ್ಯಾಂಡ್ಸಮ್ ಎಂದು ಹೇಳುತ್ತೀರೇನೋ ಎಂದುಕೊಂಡೆ, ಆದರೆ ನೀವು ಕೂಡ ರಿಷಿಯನ್ನೇ ಹ್ಯಾಂಡ್ಸಮ್ ಎಂದು ಹೇಳುತ್ತಿದ್ದೀರಾ? ಮಗನ ಮುಖ ಚಿಕ್ಕದಾದದನ್ನು ನೋಡಿ ನಕ್ಕವರು, ನಿನಗಂತಲೂ ರಿಷಿ ಹ್ಯಾಂಡ್ಸಮ್ ಆಗಿದ್ದಾನೆ ಎಂದು ಜಲಸ್ ಫೀಲ್ ಆಗ್ತಿದೆಯಾ ಎಂದು ಹೇಳಿ ನಕ್ಕರು. ಹಾಗೇನಿಲ್ಲ ಎಂದು ಹೇಳಿದರೆ ಅದು ಸುಳ್ಳು ಹೇಳಿದ ಹಾಗೆ ಆಗುತ್ತೆ ಪಪ್ಪ. ಅವನ ಗುಣದಷ್ಟೇ ಅವನ ರೂಪ ಕೂಡ ಸುಂದರ. ಅವನಷ್ಟು ತಾಳ್ಮೆ ನನಗೆ ಬರಲು ಸಾಧ್ಯವಿಲ್ಲ ಎಂದನು. ಅಷ್ಟರಲ್ಲಿ ಇಬ್ಬರು ಅವರು ನಿಂತಿದ್ದಂತಹ ಸಮೀಪಕ್ಕೆ ಬರುತ್ತಿದ್ದ ಹಾಗೆ ಆ ವಿಷಯ ಅಲ್ಲಿಗೆ ನಿಂತಿತು. ತನ್ನ ತಂದೆಯ ಬಳಿ ಬರುತ್ತಿದ್ದ ಹಾಗೆ ಆರಾಧ್ಯ ಪಪ್ಪ ಎಂದು ಅವರ ತೋಳು ಸೇರಿದಳು. ರಿಷಿಯನ್ನು ಮಾತನಾಡಿಸಿದವರು ಎಲ್ಲರನ್ನೂ ತಮ್ಮ ಚೇಂಬರಿಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿಯೇ ಇದ್ದ ಲಾಕರ್ ಓಪನ್ ಮಾಡಿ ಕಂಪನಿಯ ಪತ್ರಗಳನ್ನು ಹಿಡಿದು ರಿಷಿಯ ಮುಂದೆ ನಿಂತವರು, ರಿಷಿ, ನೀನು ನಮ್ಮ ಕಂಪನಿಯನ್ನು ಒಪ್ಪಿಕೊಂಡಿದ್ದು ನೋಡಿ ನನಗಂತೂ ಬಹಳ ಖುಷಿಯಾಯಿತು. ನೀನು ಆಸೆಪಟ್ಟ ಹಾಗೆ ಈ ಕಂಪನಿಯನ್ನು ನನ್ನ ಮಗಳ ಹೆಸರಿಗೆ ಅವಳದೇ ಹೆಸರನ್ನು ಇಟ್ಟು ಎಲ್ಲ ಪ್ರೊಸೀಜರ್ ಮುಗಿಸಿದ್ದೇನೆ. ಇನ್ನೇನಿದ್ದರೂ ಈ ಕಂಪನಿ ನಿನ್ನದು ಎಂದರೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನನಗೆ ವಹಿಸುತ್ತಿದ್ದೀರಾ. ಇದಕ್ಕೆ ಅರ್ಹನೋ ಇಲ್ಲವೋ ನಿಜವಾಗಿಯೂ ನನಗೆ ತಿಳಿಯುತ್ತಿಲ್ಲ ಮಾವ. ಈಗ ನಾನು ಮಾಡಿರುವ ನಿರ್ಧಾರ ಸರಿಯಾಗಿದೆಯೋ ಇಲ್ಲ ತಪ್ಪು ನಿರ್ಧಾರ ಮಾಡಿದ್ದೇನೋ ಎನ್ನುವ ಗೊಂದಲ ನನ್ನಲ್ಲಿ ಇನ್ನೂ ಹಾಗೆ ಉಳಿದಿದೆ. ಆದರೆ ನಾನು ಹೀಗೆ ಒಂದು ಗಟ್ಟಿ ನಿರ್ಧಾರ ಮಾಡ್ತೀನಿ ಎಂದು ಕನಸಲ್ಲಿಯೂ ಯೋಚಿಸಿರಲಿಲ್ಲ. ಈ ರೀತಿಯ ನಿರ್ಧಾರ ಮಾಡಲು ಕಾರಣ ನನ್ನ ಮಗು. ಇನ್ನೂ ಹುಟ್ಟದೇ ಇರುವ ನನ್ನ ಮಗುವಿನ ಭವಿಷ್ಯದ ಬಗ್ಗೆ ನಾನು ಈಗಲೇ ಯೋಚಿಸುತ್ತಿರುವಾಗ ನಿಮ್ಮ ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವ ನಿಮ್ಮ ಮಗಳ ಜೀವನದ ಬಗ್ಗೆ ನೀವೆಷ್ಟು ಯೋಚಿಸಿರುವುದಿಲ್ಲ ಎನ್ನುವ ಆಲೋಚನೆ ನನ್ನನ್ನು ಈ ನಿರ್ಧಾರ ಮಾಡುವಂತೆ ಮಾಡಿತು. ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸುತ್ತೇನೆ ಎನ್ನುವುದು ಈಗಲೂ ನನ್ನಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಎಂದನು. ಸ್ವಲ್ಪ ಮುಂದೆ ಬಂದು ರಿಷಿಯ ಭುಜ ಬಳಸಿದ ಧನುಷ್, ನೀನು ಹಾಗೆಲ್ಲ ಯೋಚಿಸಬೇಡ ರಿಷಿ. ಕಂಪನಿಯಲ್ಲಿ ನೀನೆಷ್ಟು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತೀಯ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಖಂಡಿತ ಈ ಕಂಪನಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವೆ ಎನ್ನುವ ನಂಬಿಕೆ ನನಗಿದೆ. ಇನ್ನೆಂದು ನಿನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಹೇಳಬೇಡ. ಎಲ್ಲ ಕೆಲಸವನ್ನು ಮಾಡಲು ತಯಾರಿರುವ ನಿನಗೆ ಇನ್ನು ಕಂಪನಿಯ ಕೆಲಸ ನೀರು ಕುಡಿದಷ್ಟು ಸುಲಭವಾಗುತ್ತದೆ. ನಿನ್ನ ಮನಸ್ಸು ಬದಲಾಗಲು ನನ್ನ ಸೊಸೆಯೋ ಅಳಿಯನೋ ಬರಲೇಬೇಕಾಯಿತು ನೋಡು ಎಂದು ನಕ್ಕನು. ತನ್ನ ಅಣ್ಣ ಆಡಿದ ಮಾತುಗಳನ್ನು ಕೇಳಿ ಆರಾಧ್ಯಳ ಮುಖ ಇನ್ನೂ ರಂಗೇರಿತು. ಸೀರೆಯ ಸೆರಗಿನ ಮಧ್ಯೆ ಕೈ ಸೇರಿಸಿ ನಿಧಾನವಾಗಿ ತನ್ನ ಒಡಲನ್ನು ಸಾವರಿಸಿಕೊಂಡವಳು ಥ್ಯಾಂಕ್ ಯು ಕಂದ ಎಂದಿದ್ದಳು. ಮಿಥುನ್ ಅವರು ಅಲ್ಲಿಯೇ ಇದ್ದ P1ಗೆ ಹೇಳಿ ಸ್ವೀಟ್ ತರಿಸಿದ್ದರಿಂದ ಸ್ವೀಟ್ ಬಾಕ್ಸಿನಲ್ಲಿ ಒಂದು ತುಂಡು ಸ್ವೀಟ್ ತೆಗೆದು ರಿಷಿಗೆ ತಿನ್ನಿಸಿದವರು ಅಲ್ಲಿಯೇ ಇದ್ದ ಕುರ್ಚಿಯನ್ನು ತೋರಿಸುತ್ತಾ ಕುಳಿತುಕೋ ಎಂದರು. ಅವರು ಹಾಗೆನ್ನುತ್ತಿದ್ದ ಹಾಗೆ ಆರಾಧ್ಯಳ ಕೈ ಹಿಡಿದು ಕುರ್ಚಿಯ ಮುಂದೆ ಕರೆದುಕೊಂಡು ಹೋಗಿ ನೀವೇ ಮೊದಲು ಕುಳಿತುಕೊಳ್ಳಿ ಎಂದನು. ರಿಷಿಯ ಮಾತನ್ನು ಕೇಳಿ ಕಣ್ಣರಳಿಸಿದವಳು ನಾನಾ ಎಂದಳು.
ಹೌದು, ನೀವೇ ಮೊದಲು ಈ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ ಎನ್ನುತ್ತಿದ್ದ ಹಾಗೆ, ಅದು ನಿಮ್ಮ ಸ್ಥಾನ, ನಿಮಗೆ ಸೇರಬೇಕು, ಅದರ ಮೇಲೆ ಕುಳಿತುಕೊಳ್ಳಲು ನನಗೆ ಇಷ್ಟ ಇಲ್ಲ ಎಂದಳು. ನಿಮ್ಮಿಂದ ನನಗೆ ಆ ಸ್ಥಾನ ಸಿಕ್ಕಿರುವುದು, ಏನಾಗಲ್ಲ, ಕುಳಿತುಕೊಳ್ಳಿ ಎಂದನು. ರಿಷಿ ಅಷ್ಟು ಹೇಳಿದರೂ ಕೂಡ ಅವನ ಮಾತಿಗೆ ಒಪ್ಪದವಳು, ನನ್ನಿಂದ ನಿಮಗೆ ಈ ಸ್ಥಾನ ಸಿಕ್ಕಿದೆ ಎಂದರೆ ನಾನು ಎಂದಿಗೂ ಅದನ್ನು ಒಪ್ಪುವುದಿಲ್ಲ. ನಿಮ್ಮ ವ್ಯಕ್ತಿತ್ವಕ್ಕೆ ಸಿಕ್ಕಿರುವ ಉಡುಗೊರೆ ಅದು. ನಿಮ್ಮನ್ನು ಮೊದಲು ಈ ಕುರ್ಚಿಯ ಮೇಲೆ ನೋಡಬೇಕು ಎನ್ನುವುದು ನನ್ನ ಆಸೆ. ಪ್ಲೀಸ್ ನನ್ನನ್ನು ಬಲವಂತ ಮಾಡದೆ ಕುಳಿತುಕೊಳ್ಳಿ ಎಂದಳು. ರಿಷಿ ಆರಾಧ್ಯ ಹೇಳುತ್ತಿರುವುದು ಸರಿಯಾಗಿದೆ. ಈ ಸಮಯದಲ್ಲಿ ಅವಳ ಆಸೆಗೆ ಇಲ್ಲ ಎನ್ನಲು ನಮ್ಮಿಂದ ಆಗುವುದಿಲ್ಲ. ಅವಳ ಆಸೆಯನ್ನು ಪೂರೈಸುವುದು ನಮ್ಮೆಲ್ಲರ ಕರ್ತವ್ಯ. ನೀನೇ ಕುಳಿತುಕೋ ಎಂದರು ಮಿಥುನ್. ತನ್ನ ಮಾವನ ಮಾತು ಕೇಳಿ ಮತ್ತೊಮ್ಮೆ ಆರಾಧ್ಯಳ ಮುಖ ನೋಡಿದರೆ ಕಣ್ಣಿನಲ್ಲಿಯೇ ಕುಳಿತುಕೊಳ್ಳಿ ಎಂದು ಸನ್ನೆ ಮಾಡಿದಳು. ಮೊದಲಿಗೆ ಆ ಕುರ್ಚಿಗೆ ನಮಸ್ಕರಿಸಿದವನು ಬಲಗಾಲನ್ನು ಮುಂದೆ ಇಟ್ಟು ಕುರ್ಚಿಯ ಮೇಲೆ ಕುಳಿತನು. ರಿಷಿ ಕುರ್ಚಿಯ ಮೇಲೆ ಕುಳಿತ ಚಿತ್ರವನ್ನು ತೆಗೆದು ಶರತಿಗೆ ಕಳುಹಿಸಿದನು. ಧನು ಆರಾಧ್ಯ ಅಂತೂ ಮಾತು ಮರೆತವಳಂತೆ ಕುರ್ಚಿಯ ಮೇಲೆ ಕುಳಿತಿದ್ದ ರಿಷಿಯನ್ನೇ ನೋಡುತ್ತಾ ಉಳಿದಳು. ಮಿಥುನ್ ಅವರು ಮೊದಲು ಆ ಕಂಪನಿಯ ಮ್ಯಾನೇಜರ್ನನ್ನು ಕರೆದು ಇನ್ನು ಮುಂದೆ ಇವರೇ ಈ ಕಂಪನಿಯ ಮಾಲೀಕ ಎಂದು ರಿಷಿಯನ್ನು ಪರಿಚಯ ಮಾಡಿಕೊಟ್ಟಿದ್ದರು. ನಂತರ ರಿಷಿಯನ್ನು ತಮ್ಮ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಿ ಕೆಲಸ ಮಾಡುತ್ತಿದ್ದ ಎಲ್ಲ ಕೆಲಸಗಾರರಿಗೂ ಪರಿಚಯ ಮಾಡಿಕೊಟ್ಟಿದ್ದರು. ರಿಷಿ ಆರಾಧ್ಯಳನ್ನು ನಾನು ಮನೆಗೆ ಕರೆದುಕೊಂಡು ಹೋಗಿ ಬಿಡ್ತೀನಿ, ಇವತ್ತು ಧನು ಇಲ್ಲೇ ಇದ್ದು ಎಲ್ಲವನ್ನು ಹೇಳಿಕೊಡ್ತಾನೆ ಎಂದವರು ಆರಾಧ್ಯಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದರು. ರಿಷಿಯ ಕುರ್ಚಿಯ ಪಕ್ಕ ಇನ್ನೊಂದು ಕುರ್ಚಿ ಹಾಕಿ ಕುಳಿತ ಧನು ಲ್ಯಾಪ್ಟಾಪಿನಲ್ಲಿ ಅವನಿಗೆ ಕಂಪನಿಯ ಬಗ್ಗೆ, ಹಣಕಾಸಿನ ಬಗ್ಗೆ ಎಲ್ಲವನ್ನೂ ಹೇಳುತ್ತಿದ್ದನು. ರಿಷಿ, ವಾರಕ್ಕೆ ಒಮ್ಮೆ ನಾನು ಇಲ್ಲಿಗೆ ಬರ್ತೀನಿ. ಸಡನ್ನಾಗಿ ಎಲ್ಲ ಜವಾಬ್ದಾರಿಯನ್ನು ನಿನ್ನ ಮೇಲೆ ಬಿಟ್ಟರೆ ನಿನಗೆ ಕಷ್ಟವಾಗಬಹುದು. ನಾನು ವಾರಕ್ಕೆ ಒಮ್ಮೆ ಬಂದರೆ ನಿನಗೆ ಸ್ವಲ್ಪ ಸಹಾಯವಾಗುತ್ತದೆ ಎಂದನು. ನಾನು ಕೇಳದೆ ಇಷ್ಟೊಂದು ಸಹಾಯ ಮಾಡುತ್ತಿರುವವರನ್ನು ನೋಡಿ ಬೇಡ ಎಂದು ಹೇಗೆ ಹೇಳುತ್ತಾನೆ? ಸರಿ ಎಂದು ಒಪ್ಪಿಕೊಂಡಿದ್ದನು. ಮಿಥುನ್ ಅವರು ಕಾರು ಓಡಿಸುತ್ತಿದ್ದರೆ ಅವರ ಪಕ್ಕದಲ್ಲಿ ಖುಷಿಯಲ್ಲಿ ಆರಾಧ್ಯ ಕುಳಿತಿದ್ದಳು. ಮಗಳ ಮುಖವನ್ನು ನೋಡಿದ್ದವರು, ಮುದ್ದು, ಈಗ ನಿನಗೆ ಖುಷಿ ಆಯಿತಾ ಎಂದರು. ಖುಷಿಯಾ ಅಂತ ಕೇಳ್ತಿದ್ದೀರ ಪಪ್ಪ? ಇಂತಹ ಒಂದು ದಿನ ನನ್ನ ಜೀವನದಲ್ಲಿ ಬರುತ್ತದೆ ಎಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಖುಷಿಯನ್ನು ಎಕ್ಸ್ಪ್ರೆಸ್ ಕೂಡ ಮಾಡಲು ನನ್ನಿಂದ ಆಗುತ್ತಿಲ್ಲ ಎಂದವಳು ತನ್ನ ತಂದೆಯ ಮುಖವನ್ನೇ ನೋಡಿಕೊಂಡು ಸಾರಿ ಪಪ್ಪ ಎಂದಿದ್ದಳು. ತಮ್ಮ ಮಗಳ ಕ್ಷಮೆ ಕೇಳುತ್ತಿರುವುದನ್ನು ನೋಡಿ ಆಶ್ಚರ್ಯದಲ್ಲಿ ಕಾರು ನಿಲ್ಲಿಸಿ, ಯಾಕೆ ಮುದ್ದು ಎಂದರು. ನನಗೆ ಗೊತ್ತು ಪಪ್ಪ, ಮದುವೆ ವಿಷಯದಲ್ಲಿ ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ. ನಾನು ರಿಷಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ತಿಳಿದಾಗಿನಿಂದ ನೀವು ನನ್ನ ಪ್ರೀತಿಯನ್ನು ಒಪ್ಪಲು ಆಗದೆ ಬಿಡಲು ಆಗದೆ ಎಷ್ಟು ಒದ್ದಾಡಿದ್ದೀರಾ ಎಂದು ನನಗೂ ತಿಳಿಯುತ್ತದೆ ಪಪ್ಪ. ಆದರೂ ನನಗೋಸ್ಕರ ನಿಮ್ಮ ಮನಸ್ಸಿನ ವಿರುದ್ಧವಾಗಿ ನನ್ನ ಮದುವೆಯನ್ನು ಮಾಡಿದ್ರಿ. ಆಮೇಲೆ ರಿಷಿ ಕೆಲಸದ ವಿಷಯದಲ್ಲೂ ಕೂಡ ನಿಮಗೆ ಬಹಳಷ್ಟು ನೋವಾಗಿದೆ. ನಿಮ್ಮ ಜೀವನವನ್ನೇ ನನಗಾಗಿ ಮುಡಿಪಾಗಿಟ್ಟ ನಿಮಗೆ ನನ್ನಿಂದ ಸಿಕ್ಕಿದ್ದು ಬರೀ ನೋವು. ಸಾರಿ ಪಪ್ಪ ಎಂದು ಹೇಳಿದವಳ ಕಣ್ಣುಗಳು ತುಂಬಿದವು. ಅವರ ತೋಳು ಬಳಸಿ ಭುಜಕ್ಕೆ ಒರಗಿದವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಮಗಳ ಜೊತೆ ಇಷ್ಟು ಆತ್ಮೀಯವಾಗಿ ಮಾತನಾಡಿ ಎಷ್ಟೋ ದಿನಗಳು ಕಳೆದಿದ್ದವು. ತನ್ನ ಭುಜಕ್ಕೆ ಒರಗಿದವಳ ಭುಜವನ್ನು ಬಳಸುತ್ತಾ, ಏನು ಗೊತ್ತಾ ಮುದ್ದು, ಎಲ್ಲ ತಂದೆ ತಾಯಿ ಬಯಸುವುದು ತಮ್ಮ ಮಕ್ಕಳ ಖುಷಿಯನ್ನೇ ಅಲ್ಲವಾ? ಹಾಗೆ ನಾನು ಕೂಡ ನನ್ನ ಮಗಳು ಚೆನ್ನಾಗಿರಬೇಕು ಎಂದು ಬಯಸಿದೆ. ನನ್ನ ಅಪ್ಪ ನನಗೂ ಕೂಡ ಕಷ್ಟ ಏನು ಎನ್ನುವುದನ್ನು ತಿಳಿಸಲಿಲ್ಲ. ನನ್ನ ಮಕ್ಕಳಿಗೂ ಕೂಡ ಕಷ್ಟ ಏನು ಎನ್ನುವುದು ಗೊತ್ತಿಲ್ಲ. ಹಾಗಿದ್ದಾಗ ನನ್ನ ಮಗಳು ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗನನ್ನು ಪ್ರೀತಿಸಿದರೆ ಅವನಿಗೆ ಹೇಗೆ ಮದುವೆ ಮಾಡಿಕೊಡಲಿ ಹೇಳು? ಆದರೂ ನನ್ನ ಮಗಳ ಪ್ರೀತಿಯ ಮುಂದೆ ನಾನು ಸೋತು ಗಟ್ಟಿ ನಿರ್ಧಾರ ಮಾಡಿ ನಿನ್ನ ಮದುವೆ ಮಾಡಿದೆ. ಆದರೆ ಒಂದಂತೂ ಹೇಳ್ತೀನಿ ಮುದ್ದು, ನಿನಗೆ ನಾನೇ ಹುಡುಗನನ್ನು ಹುಡುಕಿ ಶ್ರೀಮಂತರ ಮನೆಗೆ ನಿನ್ನನ್ನು ಮದುವೆ ಮಾಡಿಕೊಟ್ಟಿದ್ದರೂ ಕೂಡ ರಿಷಿಯಷ್ಟು ನಿನ್ನನ್ನು ಪ್ರೀತಿಸುವವರು ಸಿಗುತ್ತಿರಲಿಲ್ಲ. ಒಬ್ಬ ತಂದೆಯಾಗಿ ಮಗಳ ವಿಷಯದಲ್ಲಿ ಇನ್ನೇನು ಬೇಕು ಹೇಳು ಎಂದು ಹೇಳುತ್ತಿದ್ದ ಹಾಗೆ ತಂದೆಯ ಮಾತಿಗೆ ಬಹಳವೇ ಖುಷಿಯಾಯಿತು ಅವಳಿಗೆ. ಅವರು ಹೇಳಿದ್ದು ಸತ್ಯವೇ ತಾನೆ? ಥ್ಯಾಂಕ್ ಯು ಪಪ್ಪ, ನೀವು ಹೇಳಿದ್ದು ನಿಜ. ಎಲ್ಲ ವಿಷಯದಲ್ಲೂ ಲಕ್ಕಿ ನಾನು ಎಂದಳು. ಜಯಂತ್ ಕೋಪಕ್ಕೆ ಅವನ ರೂಮಿನಲ್ಲಿದ್ದ ಎಲ್ಲ ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಾಗಿದ್ದವು.
ಅವನ ಅವಸ್ಥೆಯನ್ನು ನೋಡಿ ಹೆದರಿದ ನಿಶಾ ಅವನನ್ನು ತಡೆಯುತ್ತಾ, ಅಣ್ಣ, ಇದೇನು ಮಾಡ್ತಿದ್ದೀಯಾ? ಏನಾಗಿದೆ ನಿನಗೆ? ನೋಡಿಲ್ಲಿ, ಕೈಯಲ್ಲಿ ಗಾಜಿನ ಪೀಸ್ ಉಕ್ಕಿ ರಕ್ತ ಬರುತ್ತಿದೆ ಎಂದು ಅವನ ಕೈಯನ್ನು ಹಿಡಿದಳು. ನನಗೆ ಬರುತ್ತಿರುವ ಕೋಪಕ್ಕೆ ನನಗೆ ಏನಾದರೂ ಮಾಡಿಕೊಳ್ಳೋಣ ಎನಿಸುತ್ತಿದೆ. ನಾನು ಪ್ರೀತಿಸಿದವಳು ಬೇರೆಯವರನ್ನ ಮದುವೆಯಾಗಿ ಈಗ ತಾಯಿಯಾಗುತ್ತಿದ್ದಾಳೆ ಎನ್ನುವ ವಿಷಯವನ್ನು ನನ್ನ ಹೃದಯ ಹೇಗೆ ಸಹಿಸಬೇಕು ಹೇಳು? ಅಣ್ಣ, ಅದಕ್ಕೆ ನಿನ್ನ ದೇಹಕ್ಕೆ ನೀನೇ ನೋವು ಮಾಡಿಕೊಂಡರೆ ಎಲ್ಲ ಸರಿ ಹೋಗುತ್ತಾ ಹೇಳು? ಇನ್ನೇನು ಮಾಡಲಿ ನಿಶಾ? ನನ್ನಿಂದ ಇನ್ನೇನು ಮಾಡಲು ಆಗುತ್ತದೆ ಹೇಳು? ಆಗುತ್ತೆ ಅಣ್ಣ. ನನಗೆ ನಿನಗೆ ಮಾಡಿದ ಮೋಸಕ್ಕೆ ಆ ಮನೆಯವರು ಸರಿಯಾದ ಬೆಲೆ ತರಲೇಬೇಕು. ಅದಕ್ಕಾದರೂ ನೀನು ಏನಾದರೂ ಮಾಡಲೇಬೇಕು ಎನ್ನುತ್ತಿದ್ದ ಹಾಗೆ ಆಶ್ಚರ್ಯದಲ್ಲಿ ತಂಗಿಯನ್ನು ನೋಡಿದವನು, ಅದೇನು ಮಾಡಬೇಕು ಹೇಳು ನಿಶಾ? ಅದೆಷ್ಟೇ ಕಷ್ಟವಾದರೂ ನಾನು ಮಾಡುತ್ತೇನೆ ಎಂದನು ಕೋಪದಲ್ಲಿ. ಅವಳು ಈಗ ಪ್ರೆಗ್ನೆಂಟ್ ಎಂದು ಎಲ್ಲರೂ ಖುಷಿಯಾಗಿದ್ದಾರೆ. ಆ ಮಗು ಭೂಮಿಗೆ ಬರಲು ಬಿಡಬೇಡ. ಆಗಲೇ ನಮಗಾದ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಂತಾಗುವುದು. ಆ ಮಗು ಭೂಮಿಗೆ ಬರುವುದನ್ನು ತಡೆಯುವುದರ ಜೊತೆಗೆ ಅವಳು ಇನ್ಯಾವತ್ತೂ ತಾಯಿಯಾಗಬಾರದು. ಹಾಗೆ ಮಾಡಬೇಕು. ಆಗಲೇ ನಮ್ಮ ಸೇಡಿನ ಕಿಚ್ಚು ಆರುವುದು ಅಣ್ಣ ಎಂದಳು ಕೋಪದಲ್ಲಿ. ಮುಂದುವರಿಯುವುದು. ನಿಶಾ ಜಯಂತ್ ಇಬ್ಬರನ್ನು ಮರೆತಿದ್ರಾ? ಅವರನ್ನು ಈ ಸಂಚಿಕೆಯಲ್ಲಿ ತರಲೇಬೇಕಾಯಿತು. ಏಕೆಂದರೆ ಅವರ ಸೇಡನ್ನು ತೀರಿಸಿಕೊಳ್ಳಲು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾರೆ. ಈಗ ಆರಾಧ್ಯ ಹಾಗೂ ಆರಾಧ್ಯ ಮಗುವಿಗೆ ಏನು ತೊಂದರೆ ಮಾಡುತ್ತಾರೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.